ಬೆಂದಿದ ಅಂತ ನೋಡುವ ಖುಷಿಯೇ ಬೇರೆ, ಉಳಿದದೆಲ್ಲ ಮತ್ತೆ ಇದ್ದದೆ. ಇಲ್ಲಿ ಬನ್ನಿ ನೋಡಿ ಬೆಂದಿದ ಅಂತ ನೋಡುವ. ಗಿರಣ ಬೆಂದಿಟ ಅಂತ. ಹಾ, ಬಿಸಿ 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 ಇದೆ. ನಮ್ಮ ಪೊಕ್ಲ ರೊಟ್ಟಿಯನ್ನು ಮುರಿದು ನಾವೇ ರೆಡಿ ಮಾಡಿ ಹೊಗೆ ಮುಂದೆ ನಿಲ್ಲದಷ್ಟು ಈಸಿ ಕೂಡ ಇಲ್ಲ. ಒಂದು ಟೇಸ್ಟ್ ನೋಡೋಣ ರಕ್ಷಿ. ಮನಸ್ಸು ಮುಡ್ತಾ ಇದೆ. ಎಂತ ಟೇಸ್ಟ್ ಮಾರ. ಏನೋ ಒಂದು ಮಸಾಲೆ ಎಲ್ಲ ರೆಡಿ ಆಯ್ತು ನೋಡಿ. ಈ ಮಸಾಲೆ ರೆಡಿ ಆದ ಬಳಿಕ ನಾವು ಹಾಕಬೇಕಾಗಿರೋದು, ಮಿಕ್ಸ್ ಮಾಡಿದ್ರೆ ಅದರಲ್ಲಿರುವ ಖಾರನೂ ಕಮ್ಮಿ ಆಗ್ತದೆ. ಆನಂತರ ಉಪ್ಪು ಎಲ್ಲ ಕರೆಕ್ಟ್ ಇದೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ನನ್ನ ಜೊತೆಗೆ ಆಚೆ ಯಶ್ ಇದ್ದಾರೆ, ಇಲ್ಲಿ ನಮ್ಮ ಗಿರಿಯಣ್ಣ ಇದ್ದಾರೆ. ಸುಮಾರು ಟೈಮ್ ಆದಮೇಲೆ ನಾವು ಸಿಗ್ತಾ ಇದ್ವಿ, ಆದರೆ ಒಂದು ಕುಕ್ಕಿಂಗ್ ವಿಡಿಯೋಕ್ಕೆ ಬೇಕಾಗಿ ಇವತ್ತು ಸಿಕ್ಕಿರೋದು. ಕುಕ್ಕಿಂಗ್ ವಿಡಿಯೋಕ್ಕಿಂತಲೂ ನಮಗೆ ಜೋರು ಹಸಿವಾಗ್ತಿದೆ ಅಲ್ಲ ಗಿರಿಯಣ್ಣ? ಈ ಮಳೆ ಎಲ್ಲ ಬಂದಾಗ ಒಂದು ನಮ್ಮ ನಾಟಿ ಕೋಳಿ ಅಂದ್ರೆ ಇದು ಕಟ್ಟದ ಕೋಳಿ ಇಲ್ಲಿ ನಿಮ್ಮಲ್ಲಿದಲ್ಲ? ಹೌದೌದು. ಈಗ ಇದು ಇಲ್ಲಿ ಇಲ್ಲ, ಕೋಳಿ ಕಟ್ಟ ಎಲ್ಲ ಇಲ್ಲ, ಅದಕ್ಕೆ ಬೇಕಾಗಿ ಎಲ್ಲ ಕಟ್ಟದ ಕೋಳಿಯನ್ನು ಈಗ ನಾವು ಸಾರು ಮಾಡೋದು ಪರ್ಚೇಸ್ ಮಾಡಿ. ಸೊ ಈಗ ಒಂದು ಇದನ್ನು ಪರ್ಚೇಸ್ ಮಾಡಿ ಬಂದು ನಮ್ಮ ಕಟ್ಟದ ಕೋಳಿ ಮತ್ತೆ ಇಂದು ಬೇರೆ ರೊಟ್ಟಿಗೆ ಅಂತ ಸುಕ್ಕ ಮೇಡಮ್, ಅದರ ಸುಕ್ಕ, ಅದಕ್ಕೆ ಮಿಕ್ಸಿಂಗ್ ಪೊಕ್ಲ ರೊಟ್ಟಿ, ಪೊಕ್ಲ ರೊಟ್ಟಿನೂ ಚಪಾತಿನೂ. ಪೊಕ್ಲ ರೊಟ್ಟಿ ಮತ್ತೆ ಚಪಾತಿ ಇದೆಲ್ಲ ಮಿಕ್ಸ್ ಮಾಡಿ ಈ ಮಳೆಗಾಲಕ್ಕೆ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಐಟಮ್ ನಾವು ಮಾಡಿ ತಿಂತೇವೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ, ಆದರೆ ನಮ್ಮ ಗಿರಿಯಣ್ಣ ಬೇರೆ ಬೇರೆ ವೆರೈಟಿ ಆಗಿರುವಂತಹ ಕುಕ್ಗಳ ಮೂಲಕ ಗಮನವನ್ನು ಸೆಳೆದಿರುವಂಥ ವ್ಯಕ್ತಿ. ಇವತ್ತು ಮತ್ತೆ ಈ ಒಂದು ಕಟ್ಟದ ಕೋಳಿಯ ಸುಕ್ಕ ಹಾಗೆಯೇ ಪೊಕ್ಲ ರೊಟ್ಟಿ, ನಮ್ಮ ಲೋಕಲ್ ಭಾಷೆಯಲ್ಲಿ ಪೊಕ್ಲ ರೊಟ್ಟಿ ಅಲ್ಲ, ಅಕ್ಕಿ ರೊಟ್ಟಿ, ಆ್ಯಕ್ಚುಲಿ ಅಕ್ಕಿ ರೊಟ್ಟಿಯನ್ನು ಇವತ್ತು ಮಾಡಿ ನಾವು ತಿನ್ನಲಿಕ್ಕಿದ್ದೇವೆ. ಸಂಪೂರ್ಣವಾಗಿ ನಮ್ಮ ಜೊತೆಗೆ ಇವತ್ತು ಯಶ್ ಅವರು ಕ್ಲಿಪ್ಪಿಂಗಲ್ಲಿ ಸಾಕಾರವನ್ನು ಕೊಡಲಿಕ್ಕಿದ್ದಾರೆ. ಲಾಸ್ಟಿಗೆ ತಿನ್ನಲಿಕ್ಕಾಗ ಅವರು ಕೂಡ ಬರ್ತಾರೆ. ಎನಿವೇ, ಈಗ ಫುಲ್ ಇದನ್ನು ಒಂದು ಮರ್ಡರ್ ಮಾಡಿ ಆನಂತರ ಅದನ್ನು ರಿಪೇರಿ ಮಾಡಿ ಇವತ್ತಿನ ನಮ್ಮ ಕಟ್ಟದ ಕೋಳಿಯ ಸುಕ್ಕ ಒಟ್ಟಿಗೆ ಪೊಕ್ಲ ರೊಟ್ಟಿ ಹೇಗಾಗ್ತದೆ ಅಂತ ನೋಡ್ಕೊಂಡು ಬರುವ ಬನ್ನಿ. ಈಗ ನಾವು ಒಂದು ಸೈಡಲ್ಲಿ ಬೆಂಕಿ ಉರಿತಾ ಇದೆ. ಈಸಿ ಅಲ್ಲ, ಸುಮಾರು 200-600 ಇದೆ ಈ ಕೋಳಿ. ಸೊ ನಾವು ಮಾಮೂಲಿ ಹೋಗಿ ಇಲ್ಲಿಂದ ಪೇಟೆ ತಂದಂಗೆ ಇದಷ್ಟು ಸುಲಭ ಇಲ್ಲ. ಈ ಕೋಳಿ ಹಿಂದೆ ಭಾರಿ ಒಂದು ಟಫ್ ಕಾಂಪಿಟೇಷನ್ ಇದೆ ನಮಗೆ ಇವತ್ತು. ಈರುಟ್ಟು ಮಾರ ಲಾಗಿ ಅಲ್ಲ ರಕ್ಷಿ, ಒಂದು ಡಿಮಾಂಡ್ ಇರಿಕೆ ಆಗದ ಅಲ್ಲಿ ಪಾತ್ರ ತಗೊಂಡು ಬಂದ್ರಪ್ಪ. ರಕ್ಷಿತ್ ಕಾಡು ಪಂಚ ಪಣೆಡ್ಕ ಫುಲ್ ಸೌದೆ ಒಂದು ಕೆಲಸಕ್ಕೆ ಹೇಳ್ದ ಹೈದ ಮಾರೆ. ಕೋಳಿಯನ್ನ ಕಾಯಿಸುವುದು ಕಂಪ್ಲೀಟ್, ಅದರ ಗರಿ ಎಲ್ಲ ಕ್ಲೀನ್ ಆಗ್ಲಿಕ್ಕೆ ಬೇಕಾಗಲ್ಲ. ಗರಿ ಎಲ್ಲ ಸಿಕ್ಕಿದೆ ರಕ್ಷಿ, ಸಾರಿ, ಎರಡೊಂದೇ ಆಗಿದೆ. ಈ ಕಟ್ಟದ ಕೋಳಿಯನ್ನು ಈಗ ಒಂದು ಬೆಂಕಿಯಲ್ಲಿಟ್ಟು ಕಂಪ್ಲೀಟ್ ಕಾಯಿಸ್ಕೊಳ್ಳುವ. ಅದು ಎಷ್ಟು ನಾವು ಬೆಂಕಿ ಕೊಟ್ಟದನ್ನು ಕಾಯಿಸ್ತೇವೆ ಅಷ್ಟು ರುಚಿ ಜಾಸ್ತಿ. ಸೊ ನಾವು ಇಬ್ಬರು ಸೇರಿ, ಗಿರಿಯಣ್ಣ ಮತ್ತು ನಮ್ಮ ರಕ್ಷಿ ಇಬ್ಬರು ಸೇರಿ ಈ ಒಂದು ಕಟ್ಟದ ಕೋಳಿನ ಕಂಪ್ಲೀಟಾಗಿ ಈಗ ಕಾಯಿಸಿ ನೋಡಿ. ಕಲರ್ ಚೇಂಜ್ ಆಗ್ತಾ ಉಂಟು ನೋಡಿ. ಫಸ್ಟಿಗೆ ವೈಟ್ ಇತ್ತು, ಮತ್ತು ಅದರಲ್ಲಿರುವಂಥ ಗರಿಗಳೆಲ್ಲ ಕ್ಲೀನಾಗಿ ಹೋಗ್ತದೆ. ಕಾಲು ಮೈನು ನೋಡಿ, ಆ ಕಾಲಿದೊಂದು ಸಾಕ್ಸ್ ತೆಗಿತಾರೆ ಈಗ. ಸಾಕ್ಸ್ ತೆಗಿಲ್ಲ ಗಿರಣಿಗೆ? ಹಾಂ ನೋಡಿ, ಅದರೊಂದು ಭಯಂಕರ ಒಂದು ಸಿಸ್ಟಮ್ ಅದು. ಸಾಕ್ಸ್ ತೆಗಿಬೇಕು, ಹೌದು, ಮತ್ತೆ ಶೂ ತೆಗಿಬೇಕು. ಹಾಂ, ಬಿಸಿ ಎಷ್ಟು ಬರ್ತವೆ ಅಂತ ಕಟ್ಟಿ ಇಟ್ಕೊಂಡು ಗಿರಣ. ಬೆಳೆ ಈಗ ಒಂದು ಎಂತ ಮಾಡುದು ಗಿರಣ? ಯಾವುದು? ಗರಿ ಗರಿ ಇದರ ಸ್ಕಿನ್ ಕೂಡ ಇಂಪಾರ್ಟೆಂಟ್. ಸ್ಕಿನ್ ಲೆಸ್ ಅಲ್ಲ, ಭಾರಿ ಚಂದ. ಅದ್ರ ಭಯಂಕರ ಅದು ಬೆಳೆದಿರ್ತದೆ. ಅದ್ರದ್ದು ಬೇಯಬೇಕಿದ್ರೆ ಅದು ಬರೀ ಅರ್ಧ ಗಂಟೆ, 1/4 ಗಂಟೆ, 20 ನಿಮಿಷ ಸಾಕಾಗೋದಿಲ್ಲ. ಎಷ್ಟು ಬೇಕು ಅದು? 200-600 ಗಿರಣ? 3/4 ಗಂಟೆ ಬೇಕಲ್ಲ? 1 ಗಂಟೆ ಬೇಕು. ಸೊ ಮತ್ತೊಂದು ಕಡೆಯಲ್ಲಿ ರಕ್ಷಿ ಹೋಗಿ ಬಾಳೆ ಎಲ್ಲ ಕೊಯ್ಕೊಂಡು ಬಂದಿದ್ದಾರೆ. ನಾವು ಈ ಒಂದು ಕೊತ್ತಂಬರಿ ಸೊಪ್ಪು ಇದಕ್ಕೆ ಬೇಕಾಗಿರುವಂತಹ, ಅಂದರೆ ನಾವು ಇವತ್ತು ಸುಕ್ಕಕ್ಕೆ ಬಳಸ್ತಕ್ಕಂತಹ ಐಟಮ್ಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಕೊತ್ತಂಬರಿ ಸೊಪ್ಪು, ಮತ್ತು ಟೊಮೆಟೊ, ಆಮೇಲೆ ಈರುಳ್ಳಿ, ಆಮೇಲೆ ಲಿಂಬೆಹಣ್ಣು, ಆಮೇಲೆ ಕಾಯಿ ಮೆಣಸು ಮತ್ತು ಬೆಳ್ಳುಳ್ಳಿ, ಇಷ್ಟು ತರಕಾರಿ ಐಟಮ್ಸ್ಗಳನ್ನು ನಾವು ಬಳಸಿಕೊಳ್ತಾ ಇದ್ದೇವೆ. ಇದೆಲ್ಲವನ್ನು ಕೂಡ ಕ್ಲಿಯರಾಗಿ ನಾವು ಫಸ್ಟಿಗೆ ಬಿಸಿನೀರಲ್ಲಿ ತೊಳ್ಕೊಂಡಿದ್ದೇವೆ. ಈಗ
ನಾವು ಫಸ್ಟಿಗೆ ಕಾಯಿ ಮೆಣಸು, ಎಷ್ಟು ಕಾಯಿ ಮೆಣಸು ಬೇಕು ಗಿರಣ್ ಅದಕ್ಕೆ? ಟೊಮೆಟೊ 2 ಟೊಮೆಟೊ, ನಮ್ಮ 2 kg ಉದ್ದ ಕಾಯಮಲ್ಲ ಟೊಮೆಟೊ. ಹಾಂ ಸರಿ, ತೊಂದರೆ ಇಲ್ಲ ಗಿರಿ, ತೊಂದರೆ ಇಲ್ಲ. ಹಾಂ ಅವತ್ತು ಕೂಡ 2 kg ಎಷ್ಟು ಅಲ್ಲ 2 kg ಎಷ್ಟು ಗ್ರಾಮ್ಸ್ ಅವತ್ತಿದ್ದು? ಅವತ್ತು ದಿವಸ ನೆನಪಿಲ್ಲ. ಅಲ್ಲ ಅದು ಮೂರು ಕೊಳಿತಲ್ಲ ಅಂದು ಕೊಳೋದಿಲ್ಲ, ನಮ್ಮದು ಫುಲ್ ಬೆಸ ಪ್ರಮಾಣ. ಸಮ ಬೆಸ ಅಲ್ಲ. ಸೊ ಫೈನಲ್ ನಮಗೆ ಇವತ್ತು ಜೀಪಲ್ಲಿ ಬಂದು ಸ್ವಲ್ಪ ನುಸಿಕಾಟ ಉಂಟು ಈಗ ಇಲ್ಲಿ. ಎಂತ ಜೀಪಲ್ಲಿ ಬಂದಲ್ಲ, ನುಸಿಕಾಟ ಈ ಮಳೆಗಾಲದಲ್ಲಿ ಇರುದೆ, ಬಟ್ ಹೊಗೆ ಹಾಕಿದ್ರಿಂದ ಕಮ್ಮಿ ಆಗಿದೆ ಈಗ. ನಿಂಗೆ ಉದ್ದ ಬೇಡಲ್ಲ ಇದು ಉದ್ದಕ್ಕಲ್ಲ? ಓಕೆ, 2 ಈರುಳ್ಳಿನ ಕಟ್ ಮಾಡುವ ಈಗ. ಮುಂದಿನ ಪ್ರೊಸೆಸ್ ಆಚೆ ಯಾರು ಇಂಜಿನಿಯರ್ ನನ್ನ ಕರ್ಸಿದ್ಯಾ ಒಬ್ಬ ಬಂತು ಹೋದ ಮೇಲೆ ಕಾಂಕ್ರೀಟ್ ಕಲ್ಸದ ಅದು ಮೈಕಲ್ ಎಂತ ಅಬಿಬು ನಮ್ಮ ಇದಾರ್ಗೆ ಇದು ಬಂದ ಆತು ಬಂದೆ ಅಂತ ಮೈಕಾ ಇಲ್ಲಿಡು ಕೈ ತಗಲ್ಲ ನೀರು ಸತ್ಯ ಸರಿ ಒಂದು ಕೊಯ್ದು ಅದೇ ಮಳೆ ಹುಟ್ಟ ಅಂತ ಮಾರಿಂದ ನಾವೆಲ್ಲನೂ ಕೂಡ ಪ್ರಿಪೇರ್ ಆಗಿ ಬರೋ ಕಾರಣದಿಂದ ಮಳೆ ಬಂತು ಸಡನ್ ಆಗಿ. ಹಾಗೆ ನಮ್ಮ ಲೊಕೇಶನ್ ಶಿಫ್ಟ್ ಆಯಿತು ಹೊರಗಿಂದ ಒಳಗೆಗೆ. ಅದು ಹೊರಗಿದ್ದ ಗೆಂಡ ಸಮೇತ ಶಿಫ್ಟ್ ಔಟ್ ಒಳಗೆಗೆ. ಸೊ ಇಲ್ಲಿ ಇವಾಗ ಒಲೆ ಹಾಕಿ ಇನ್ನು ನಮ್ಮ ಮುಂದಿನ ಪ್ರೊಸೀಜರ್ ಇಲ್ಲಿಂದ ಪ್ರಾರಂಭ ಆಗ್ತದೆ ಅಲ್ಲ ರಕ್ಷ ಅವರೇ? ಸೊ ಇನ್ನು ನಮ್ಮ ಸುಕ್ಕ ಹಾಗೇನೆ ಪೊಕ್ಲ ರೊಟ್ಟಿ ಸ್ಟಾರ್ಟ್ ಮಾಡ ಮಲಗಿರೋಣ. ಎಲ್ಲ ಕ್ಲೀನ್ ಎಲ್ಲ ಆಯ್ತು ಹೊರಗೆ, ಇನ್ನು ನಮ್ಮ ಸುಕ್ಕದ ಕೆಲಸ ಸ್ಟಾರ್ಟ್. ಓಕೆ, ಎಸ್. ನಮ್ಮ ಬನಾಲೆಯನ್ನು ಒಲೆಗಿಟ್ಟು ಅದರ ಮೇಲೆ ಕುದಿತಿರ್ತಕ್ಕಂತಹ ಬನಾಲೆಗೆ ಫಸ್ಟಿಗೆ ನಾವು ತುಪ್ಪವನ್ನು ಹಾಕಿದ್ದೇವೆ. ತುಪ್ಪವನ್ನು ಹಾಕಿದ ನಂತರ ಫಸ್ಟಿಗೆ ಈರುಳ್ಳಿ, ಆಮೇಲೆ ಕಾಯಿ ಮೆಣಸು, ಇದನ್ನು ಅಲ್ಲ ಅದರ ಮೊದಲು ಇದಲ್ಲ, ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಅದೊಂದು ಒಗ್ಗರಣೆ ಥರ ಮಾಡಿದ್ದೇವೆ. ಅದಾದ ನಂತರ ನಾವು ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಹಾಕಿದ್ದೇವೆ.
ಸ್ವಲ್ಪ ಹೊತ್ತು ಆ ಈರುಳ್ಳಿ ಎಲ್ಲ ಕೆಂಪಾದ ಬಳಿಕ ಮತ್ತೆ ನಾವು ಮಿಕ್ಸ್ ಮಾಡಿರೋದು ಟೊಮೆಟೊ ಹಾಕಿ ಈಗ ಕಂಪ್ಲೀಟ್ ಆಗಿ ಚೆನ್ನಾಗಿ ಒಂದು ಪೇಸ್ಟ್ ಅಲ್ಲ ಗಿರಣ್ಣ, ಒಂದು ಪೇಸ್ಟ್ ರೆಡಿ ಆಗ್ತಾ ಉಂಟು. ಈಗ ಮೇಲೆ ಒಂದು ಅದ್ಭುತವಾದ ಒಂದು ರೆಸಿಪಿ ಚಿಕನ್ ಸುಕ್ಕ, ನಾಟಿ ಕೋಳಿ ಚಿಕನ್ ಸುಕ್ಕ, ಕಟ್ಟದ ಕೋರಿ ಸುಕ್ಕ ರೆಡಿ ಆಗ್ತದೆ ಇಲ್ಲಿ. ಈಗ ಇರುವಂಥದ್ದು ಇಷ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆದ ಬಳಿಕ, ಇಷ್ಟು ಚೆನ್ನಾಗಿ ನಮ್ಮ ಮಸಾಲೆ ಎಲ್ಲ ರೆಡಿ ಆಯ್ತು ನೋಡಿ. ಈ ಮಸಾಲೆ ರೆಡಿ ಆದ ಬಳಿಕ ನಾವು ಹಾಕಬೇಕಾಗಿರೋದು, ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಟಿರುವಂಥ ಸುಮಾರು ಅರ್ಧ ಗಂಟೆ ಆಗಿರುವಂಥ ನಾಟಿ ಕೋಳಿ ಚಿಕನ್. ಗಿರಣ್ ಹಾಕುವ? ಎಸ್ ನೋಡಿ, ನಾಟಿ ಕೋಳಿ ಚಿಕನ್ ಚೆನ್ನಾಗಿ ಮೊಸರು ಜೊತೆಗೆ ಮಸಾಲೆ ಇದೆಲ್ಲ ಚೆನ್ನಾಗಿ ಇಳ್ಕೊಂಡು ಹೇಗೆ ಕಲರ್ ಬಂದಿದೆ ನೋಡಿ, ಒಂದು ಸ್ಪೆಷಲ್ ಆಗಿರುವಂಥ ಕಲರ್ ಬಂದಿದೆ. ನೋಡುವಾಗಲೇ ಆಹಾ ಬಾಯೆಲ್ಲ ರುಚಿ 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 ಆಗ್ತಾ ಇದೆ ಆ ಪರಿಮಳ. ಗಿರಣ್ಣ ಹಿಂಗೆ ಮಾಡಿದ್ರೆ ನೋಡಿದ್ದು ಫಸ್ಟ್ ಗಿರಣ್ಣ ಅಲ್ಲ, ಸ್ಪೆಷಲ್ ಅಲ್ಲ, ನಿಜವಾಗ್ಲೂ ಒಂಥರ ಸ್ಪೆಷಲ್ ಇದೆ ನೋಡಿ ಇದು. ಇವಾಗ ಒಂದು ಮಿಕ್ಸ್ ಆಗಿ ಇನ್ನು ಇದಕ್ಕೆ ನೀರು ಹಾಕ್ಲಿಕ್ಕೆ ಉಂಟಾ? ನೀರಿಲ್ಲಲ್ಲ? ಹೇಗೆ ಬೇಕು, ಬೆಂದಿಲ್ಲ ಅಂದರೆ ನೀರು ಹಾಕ್ತೇವೆ ಅಥವಾ ಫಸ್ಟಿಗೆ ಇದರಲ್ಲೇ ಬೇಯ್ತದೆ. ಇದನ್ನು ಎಷ್ಟೊತ್ತು ಬೇಕು? ಇನ್ನು ಅರ್ಧ ಗಂಟೆ ಬೇಕು. ಮತ್ತು ಉಪ್ಪು ಹಾಕಿ ಕೂಡ ಈಗ ಉಪ್ಪು ಖಾರ ಆಮೇಲೆ ನೋಡಿ ಮತ್ತೆ ಹಾಕ್ಲಿಕ್ಕೆ ಇದ್ದೇವೆ. ಇದಕ್ಕೆ ಚೆನ್ನಾಗಿ ಬೇಯಲಿ ನೋಡಿ, ಕುದಿ ಬರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಒಲೆಯಲ್ಲಿ ಓಕೆ ಬೆಂಕಿ ಕೂಡ ಕೊಡ್ತಾ ಇದ್ದೇವೆ. ಇದೆಲ್ಲ ನ್ಯಾಚುರಲ್ ನೋಡಿ, ಕೆಳಗೆ ನಮ್ಮ ಬೆಂಕಿ ಕೂಡ ಸೌದೆಯಲ್ಲಿ, ಗ್ಯಾಸ್ ಅಲ್ಲ. ಎಲ್ಲನೂ ಕೂಡ ಹೇಗೆ ನಾವು ಮನೆಯಲ್ಲಿ ಹಳೆಯ ಕಾಲದಲ್ಲಿ ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಇವತ್ತಿನ ನಮ್ಮ ಸೂಪರ್ ಆಗಿರುವಂಥ ರೆಸಿಪಿ ಕಟ್ಟದ ಕೋರಿ ಸುಕ್ಕ ರೆಡಿ ಆಗ್ತಾ ಇದೆ. ಆಹಾ ಪರಿಮಳ. ಈ ಟೈಮಲ್ಲಿ ಒಂದು ತಿಂಬಕ್ಕೆ ಖುಷಿ ಅಲ್ಲ, ಬಟ್ ಅರ್ಧ ಬೆಂದುಟ್ಟು ಅಷ್ಟೇ, ಈಗ ಫುಲ್ ಬೇಯಲಿಲ್ಲ. ಅದೊಂದು ಉಪ್ಪು ಮುಟ್ಟಿದ ಅಂತ ನೋಡೋ ರುಚಿಯೇ ಬೇರೆ. ಏನು ಹೇಳಿರಿ? ಸತ್ಯ. ಇವನೀಗ ಯಶ್ ಕೂಡ ಒಬ್ಬ ಒಳ್ಳೆ ಕುಕ್ಕೆ, ಬಟ್ ಎಂತ ಮಾಡೋದು ಹೇಳಿ, ವಿಡಿಯೋಗ್ರಾಫರ್ ಇರಲಿಲ್ಲಲ್ಲ ಅವರಾಗೆ, ನಮಗೆ ಆಗಲ್ಲ ಅದು. ಸೊ ಹಾಗೆ ಓ ಕೋಳಿಯ ಬಿತ್ತು ಅದ್ರ ಒರಿಜಿನಲ್ ಎಲ್ಲ ನಾವೇ ಮಾಡ್ತಾ ಇರೋದು ಸಮಾಧಾನ ಅಲ್ಲ. ತಿಂಬ ಕೂಡ ಕ್ಲೀನಿಂಗ್ ಆಗಲಿ ಏನಕ್ಕೆ ಸೂಪರ್. ಉಪ್ಪು ನೋಡುವ, ಉಪ್ಪು ಹೆಚ್ಚು ಕಮ್ಮಿ ಆಯ್ತಾ? ಸರಿ ಉಂಟಲ್ಲ? ಊರ್ಕೊಳ್ಳಿ ಗಿರಣ್ಣ, ಇವನು ಭಯಂಕರ ಮ್ಯಾನ್ ಅಡಿಗೆಲಿ. ಎಸ್, ಮೆಣಸು ನೋಡಿ. ಇವಾಗ ಸ್ವಲ್ಪ ಖಾರ ನಮಗೆ ಕಡಿಮೆ ಆಗಿದೆ ಅಂತ ಹೇಳಿದರೆ ಮೆಣಸು ನೋಡಿ ನಾವು ತಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ, ಅಂದರೆ ಸ್ವಲ್ಪ ಹೊಡೆದಿದ್ದೇವೆ, ಅದನ್ನು ಇವಾಗ ಮಿಕ್ಸ್ ಮಾಡಲಿಕ್ಕೆ ಇದ್ದೇವೆ. ಸ್ವಲ್ಪ ಚಿಕನ್ ಸ್ವಲ್ಪ ಟೇಸ್ಟಿಗೆ ಅಲ್ಲ. ಇದು ಮೆಣಸುಡಿ ಯಾವುದು? A1 ಅಲ್ಲ? ಎಸ್, ಅಂದರೆ ಅದು ಸ್ವಲ್ಪ ಅದನ್ನು ಹೊರ್ಕೊಂಡ್ರೆ ನಾವು ಆ ಮೆಣಸಿನ ಬರೀ ಖಾಲಿ ಮೆಣಸಿನ ಹುಡಿ ಇದು ಸ್ಮೆಲ್ ಇರೋದಿಲ್ಲ, ಒಂದು ಸ್ವಲ್ಪ ಚಂದ ಇರ್ತದೆ ಅಂತ ಅಲ್ಲ ಗಿರಣ್ಣ? ನಿಮ್ಮ ಐಡಿಯಾ ಅದು ನೋಡಿ. ಈಗ ಅದನ್ನು ಕಂಪ್ಲೀಟ್ ಮಿಕ್ಸ್ ಮಾಡ್ತಾ ಇದ್ದೇವೆ. ಒಂದು ಇಷ್ಟೆಲ್ಲ ಬೆಂದ ನಂತರ ಲಿಂಬೆ ಹಣ್ಣನ್ನು ನಾವೀಗ ಹಿಂಡ್ತಾ ಇದ್ದೇವೆ. ಇದು ಇನ್ನಷ್ಟು ಟೇಸ್ಟ್ ಬರೋದಕ್ಕೆ ಬೇಕಾಗಿ, ನ್ಯಾಚುರಲ್ ಆಗಿ, ಒಂದು ಆರೋಗ್ಯಕರ ದೃಷ್ಟಿಯಿಂದಲೂ ಮತ್ತು ಒಂದು ರುಚಿ ಬರೋದಕ್ಕೆ ಬೇಕಾಗಿ ಈ ಲಿಂಬೆ ಹಣ್ಣನ್ನು ಈಗ ಹಿಂಡಿ ಒಮ್ಮೆ ಮಿಕ್ಸ್ ಮಾಡಲಿಕ್ಕೆ ಉಂಟು. ಈಗ ಚಂದ ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಬೇಯಲಿಕ್ಕೆ ಸ್ಟಾರ್ಟ್ ಆದರೆ ಗಿರಿಯಣ್ಣ ಮತ್ತೆ ರೆಡಿ ಅಲ್ಲ ತಿಂಬಕ್ಕೆ. ನೋಡಿ, 2 kg ಜಾಸ್ತಿ ಇದೆ ಮಾಂಸ. ಇದನ್ನು ಖಾಲಿ ಮಾಡೋದು ಬರೀ 3 ರಿಂದ 4 ಜನ ಅಷ್ಟೇ. ಟೈಮ್ ಟು ಬೆಂದಿದ ಅಂತ ನೋಡುವಂಥ ಸಮಯ ಬಂದಿದೆ. ನಮ್ಮ ಗಿರಿಯಣ್ಣವರ ಒಂದು ಕೈ ಚಳಕೆಯಿಂದ ಮೂಡಿ ಬಂದಿರುವಂಥ ಮತ್ತೊಂದು ಅಡುಗೆ ನೋಡಿ. ಈ ಬೆಂದಿದ ಅಂತ ನೋಡುವ ಖುಷಿಯೇ ಬೇರೆ, ಉಳಿದದೆಲ್ಲ ಮತ್ತೆ ಇದ್ದದೆ. ಇಲ್ಲಿ ಬನ್ನಿ ನೋಡಿ, ಬೆಂದಿದ ಅಂತ ನೋಡುವ. ಗಿರಣ್ಣ ಬೆಂದುಟ ಅಂತ ಹಾ ಫುಲ್ ಅಲ್ಲ, ಸ್ವಲ್ಪ ಸಾರು ಅಡಿಪುಳಿ ಉಂಟು ಮಾರೆ. ಹಣ್ಣು ಬೆಂದಿರುತ್ತಲ್ಲ, ಆ ಮೆಣಸಲ್ಲಿ ಇನ್ನು ಕೂಡ ಹೇಳ್ಕೊಳದೆ ಬೆಂದಿರೋದು. ಅರ್ಧ ಅಲ್ಲ. ಬಟ್ ನೀವು ನೋಡಿ, ನೀವು ಮೈನಲ್ಲ. ಎಲುಬಲ್ಲಿಂದ ಗಟ್ಟಿ ಮಾರ ನೋಡಿ. ಒಂದು ಕಡೆಯಲ್ಲಿ ನಮ್ಮ ಚಿಕನ್ ಎಲ್ಲ ಬೆಂದಿದೆ, ಕಟ್ಟದ ಕೋಳಿ ಬೆಂದಿದೆ. ಇನ್ನೊಂದು ಕಡೆ ನಾವು ಸುಕ್ಕ ಮಾಡೋ ಕಾರಣದಿಂದ
ತೆಂಗಿನಕಾಯಿಯ ತುರಿಯನ್ನು ತಗೊಂಡು ಬಂದಿದ್ದೇವೆ, ಚೆನ್ನಾಗಿ ಹೆರಿದು ಅದನ್ನಿಗೆ ಸ್ವಲ್ಪ ಈಗ ಎಂತ ಬೆಂಕಿಯಲ್ಲಿ ಎಂತ ಮಾಡೋದು, ಹುರಿಯಾಗಿಟ್ಟು ಸ್ವಲ್ಪ ಹುರಿತಾ ಇದ್ದೇವೆ. ಹುರಿದು ಈಗ ಅದಕ್ಕೆ ಅದನ್ನು ಡೈರೆಕ್ಟ್ ಮಿಕ್ಸ್ ಮಾಡ್ದು ಆಗಿರೋಣ, ಮಿಕ್ಸ್ ಮಾಡಿ ಫುಲ್ ಮುಚ್ಚಿ. ಎಸ್ ಕಾಲು ಗಂಟೆ ಮಾಡಿ ತಿಂಬೋದಾ? ಓ ನೈಸ್, ಕಾಯ್ತಾ ಇದ್ದೀನಿ. ನೀವು ಸಾಕ್ಷಿ ಅವರು ಬಾಯಲ್ಲಿ ಎಲುಬು ಹಾಗೆ ಇದೆ, ಸ್ವಲ್ಪ ಉಜ್ಕೊಳ್ಳಿ. ತೆಂಗಿನಕಾಯಿ ಎಷ್ಟು ಹುರಿಬೇಕು ಆಗಿರೋಣ? ಸ್ವಲ್ಪ ಕೆಂಪಲ್ಲ? ಮಹಾನ್ ಕಾಳಿ ಅಂತಾರೆ. ಆ ದೇವಸ್ಥಾನಕ್ಕೆ ಹೋಗಿದ್ದಾಗ ಅರ್ಚಕರೊಬ್ಬರು ಹೇಳಿದ್ರು, ಟೈಮ್ ಚೆನ್ನಾಗಿಲ್ಲ, ನಿಮ್ಗೆ ಗ್ರಹಗತಿಗಳು ಚೆನ್ನಾಗಿಲ್ಲ, ಎಲ್ಲ ಬಿಟ್ಟು ಒಂದು ವಾರ. ತೆಂಗಿನಕಾಯಿ ಕಂಪ್ಲೀಟ್ ಆಗಿ ಅದರ ತುರಿಯನ್ನೆಲ್ಲ ಫುಲ್ ಇವಾಗ ಒಂಥರ ರೆಡ್ ಡಿಶ್ಗೆ ಬರ್ಸಾಗಿದೆ. ಸುಕ್ಕಕ್ಕೆ ಬೇಕಾಗಿರುವಷ್ಟು ಅದನ್ನು ಹುರಿದುಕೊಂಡಾಗಿದೆ. ಇವಾಗ ನಮ್ಮ ಚಿಕನಿಗೆ ಅದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇವೆ. ಮಿಕ್ಸ್ ಮಾಡಿ ನಮ್ಮ ಸುಕ್ಕ ಈಗ ರೆಡಿ ಅಂತ ನಾವು ಹೇಳ್ಬೋದು. ಅದನ್ನೊಂದ್ಸಲ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಈಗ ಹಾಕುದು ಗಿರಣ. ಎಸ್, ಇವಾಗ ಒಮ್ಮೆ ಬೆಂಕಿಗೆ ಇಟ್ಟು ಹೀಗೆ ಮಿಕ್ಸ್ ಮಾಡಿದರೆ ಅದರಲ್ಲಿರುವ ಖಾರನೂ ಕಮ್ಮಿ ಆಗ್ತದೆ. ಆನಂತರ ಉಪ್ಪು ಎಲ್ಲ ಕರೆಕ್ಟ್ ಇದೆ, ಅದೆಲ್ಲ ಸೆಟ್ ಆಗಿ ಈಗ ಒಂದು ಪರ್ಫೆಕ್ಟ್ ಆಗಿರುವಂಥ ಡಿಶ್ ನಮಗೆ ಸಿಗ್ತದೆ. ಏನು ಹೇಳ್ತೀರಿ ರಕ್ಷಿತಾ? ಫೈನಲಿ ಇಟ್ಸ್ ರೆಡಿ. ಕೊರತೆ ರಾಜ ರಕ್ಷಿತ್ ಇದ್ದರ್ಲಿ ಖುಷಿ ಪಡೋದು, ಹೊರಗೆ ಎಸೆದೊಳ್ಳದಂತ ಅದು ರೊಟ್ಟಿ ಕೂಡ, ರೊಟ್ಟಿ ಮತ್ತು ಅದು ರೊಟ್ಟಿ ಕೂಡ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ಅದು ಬೆಂದರೆ ಅದಕ್ಕೊಂದು ರುಚಿಯೇ ಬೇರೆ. ಏನು ಎಂತ ಒಳ್ಳೆ ಮಿಕ್ಸಿಂಗ್ ಜೊತೆ ನಮ್ಮ ಸುಕ್ಕ ರೆಡಿ. ಬಿಸಿ ಬಿಸಿ ಸುಕ್ಕ, ಎಲ್ಲ ದೈವ ಕೊಲೆ. ನಾಟಿ ಕೋಳಿ ಅಂದರೆ ಕಟ್ಟದ ಕೋಳಿಯ ಸುಕ್ಕ ಮತ್ತೆ ನಮ್ಮ ರೊಟ್ಟಿ, ಮಕ್ಕಳು ರೊಟ್ಟಿ ಹಾಕ್ತೀರಾ ನೋಡಿ. 2 ರೊಟ್ಟಿನೂ, ಒಂದು ನಮ್ಮ ನಾಟಿ ಕೋಳಿ ಅಂದರೆ ಊರಿನ ಕೋಳಿ ಕಟ್ಟದ ಕೋಳಿಯ ಸುಕ್ಕ. ಬನ್ನಿ ಟೇಸ್ಟ್ ಮಾಡುವ. ಬಿಸಿ 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 ಇದೆ. ನಮ್ಮ ಪೊಕ್ಲ ರೊಟ್ಟಿಯನ್ನು ಮುರಿದು ನಾವೇ ರೆಡಿ ಮಾಡಿ ಹೊಗೆ ಮುಂದೆ ನಿಲ್ಲದಷ್ಟು ಈಸಿ ಕೂಡ ಇಲ್ಲ. ಒಂದು ಟೇಸ್ಟ್ ನೋಡೋ ರಕ್ಷಿ. ಸೂಪರಾ? ಮತ್ತೆ ಮತ್ತೆ ಮನಸ್ಸು ಮುಡ್ತಾ ಇದೆ. ಎಂತ ಟೇಸ್ಟ್ ಮಾರ. ನಿಜ ಅಡಿಪೊಳಿ ಆಗಿದೆ. ಹಾಗೂ ನಾವು ಚಿಕನ್ ಟೇಸ್ಟ್ ನೋಡಿದಾಗಲೇ ನಮಗೆ ಒಂಥರ ಭರ್ಜರಿ ಟೇಸ್ಟ್ ಇತ್ತು. ಇವಾಗ ಈ ಚಿಕನ್ ಮತ್ತೆ ಈ ರೊಟ್ಟಿಯನ್ನು ಮಿಕ್ಸ್ ಮಾಡಿ ಇದರೊಂದು ತೆಂಗಿನಕಾಯಿ ತುರಿ ಎಲ್ಲ ಮಿಕ್ಸ್ ಆಗಿ ಒಂದು ಲೈಟ್ ಖಾರ ಆಗಿ ಅದು ತಿಂತ ಇದ್ರೆ ಉಂಟಲ್ಲ, ಟೈಮ್ ಇಲ್ಲ ಮಾತಾಡೋಕ್ಕೆ, ಟೈಮ್ ಇಲ್ಲ ಮುಗಿಸೋಕೆ ಮಾತ್ರ ಟೈಮ್. ನಿಜವಾಗ್ಲಿ ಇಂಥ ಒಂದು ಅದ್ಭುತವಾಗಿರುವಂತಹ ಒಂದು ಟೇಸ್ಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೊಂದು ವಿಡಿಯೋ ಸಿಗ್ತೇವೆ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ನಂಗೆ ಗೊತ್ತಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದರೆ ಮಾಡಿರುವಂಥ ಅಡುಗೆ ಈ ಒಂದು ಸಮಯ ಉಂಟಲ್ಲ, ನಾವು ಫ್ರೆಂಡ್ಸ್ ಜೊತೆ ಕಳಿತೀವಲ್ಲ, ಈ ಸಮಯ ಒಂದು ಅದು ಯಾವತ್ತೂ ಕೂಡ ಮೆಮೊರೇಬಲ್ ಆಗಿರ್ತದೆ. ಅಂತ ಒಂದು ಸಮಯಗಳಿಗೆ ನಾವು ಥ್ಯಾಂಕ್ ಯು ಸೋ ಮಚ್. ಗಿರಣ್ ಎಸ್ಪೆಷಲಿ ನಿಮಗೆ ಥ್ಯಾಂಕ್ ಯು, ಎಷ್ಟು ನಿಮಗೂ ಥ್ಯಾಂಕ್ ಯು, ರಕ್ಷಿ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಸಿಗೋಣ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಒಳ್ಳೆ ಫುಡ್ ಮಾಡಿ ಆರಾಮಾಗಿ ಜೀವನದಲ್ಲಿರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಫೈನಲಿ ನಮ್ಮ ಕಟ್ಟದ ಕೋಳಿ ಸುಕ್ಕ ಹಾಗೇನೆ ಅಕ್ಕಿ ರೊಟ್ಟಿ ಹೇಗಾಯ್ತು ಎಪಿಸೋಡ್ ಅಂತ ಹೇಳೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಬೇಕು. ಇನ್ನಷ್ಟು ಎಪಿಸೋಡ್ಗಳನ್ನ ನಾವು ಮಾಡ್ತಾ ಇರ್ತೇವೆ. ಸೊ ನಾವಂತೂ ಎಂಜಾಯ್ ಆಗಿ ಈ ಸಮಯವನ್ನು ಕಳೆದಿದ್ದೇವೆ. ನಿಮ್ಗೆಲ್ಲರಿಗೂ ಖುಷಿ ಆಯ್ತು, ನಾನು ಭಾವಿಸ್ಕೊಳ್ತಿದ್ದೇನೆ. ನಿಮಗೆ ಹೇಗಾಯ್ತು? ಖುಷಿ ಆಯ್ತು ಇಲ್ಲ ನಿಮಗೆ? ಖುಷಿ ಆಯ್ತು, ನಂಗೆ ತಿಂದು ಖುಷಿ ಆಯ್ತು. ಎಸ್, ತಿಂದು ಎಸ್, ನಿಮಗೆಲ್ಲ ನೋಡಿ ಖುಷಿ ಆಗಿದೆ, ನಮಗೆ ತಿಂದು ಕೂಡ ಖುಷಿಯಾಗಿದೆ. ನೀವು ಕೂಡ ನಿಮ್ಮ ಸ್ನೇಹಿತರ ಜೊತೆಗೆ ಈ ರೀತಿಯ ಒಂದು ಎಪಿಸೋಡ್ಗಳನ್ನ ಮಾಡ್ಲಿಕ್ಕೆ ಆಗೋದಿದ್ರು ಕೂಡ ನೀವು ಒಂದು ಕೂತು ಈ ರೀತಿ ಅಡುಗೆ ಮಾಡಿರ್ತೀನಿ ಅಂತ ಹೇಳೋದು. ಸೊ ಮತ್ತೊಂದು ವಿಡಿಯೋ ಸಿಗುವ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು. ಬಾಯ್.